ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಾರ. ಆತ್ಮೀಯರೇ, DKC ವರ್ಸಸ್ ಸಿದ್ದರಾಮಯ್ಯ ಇನ್ನೂ ಕದಲ್ ನಿಂತಿಲ್ಲ, ಒಳಗೆ ನಡೆದ ನಿಧಾನಕ್ಕೆ DKC ಅವರು ತಮ್ಮ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ಇದು ನಮ್ಮ CM ಸಿದ್ದರಾಮಯ್ಯ ತೆರೆನೋವಿನ ವಿಷಯ ಆಗ್ತಾ ಇದೆ, ಅದು ತೋರಿಸ್ಕೊಳ್ತಾ ಇಲ್ಲ. ಯಾಕಂದರೆ ಈಗ ಏನಾದರೂ ಮೊದಲದಾಗೆ ಸಿದ್ದರಾಮಯ್ಯರು ಉಳಿದಿದ್ದರೆ ಶಾಸಕರ ಸಂಖ್ಯಾಬಲ ನಾನು ಹೆಚ್ಚದಂತೇಳಿ ಇದನ್ನು ಹೈಕಮಾಂಡ್ ಮುಂದೆ ಪ್ರೊಡ್ಯೂಸ್ ಮಾಡಿ ಇಟ್ಟ. ಅಲ್ಲಿ ಶಾಸಕರು ಕೊರತೆ ಇದ್ದರೆ ಅವ್ರದ್ದು ಜನ ಎಲ್ಲ ಒಪ್ಪಿದ್ದಾರೆ ಅಂತೇಳಿ ಅದ್ರ ಜೊತೆಗೆ ಸಿದ್ದರಾಮೋತ್ಸವ, ಆ ಉತ್ಸವ, ಈ ಉತ್ಸವ, ಹಿಂದ್ ನಾಯಕ ಅನ್ನೋದು ಕಾರ್ಯಕ್ರಮ ಹಮ್ಮಿಕೊಂಡು ಜೊತೆಗೆ ತಮ್ಮ ಜೊತೆಗಾರರಿಂದ ಒಂದಿಷ್ಟು ನಮ್ಮ ನಂತರ ದಲಿತರು, ಹಿಂದುಳಿದವರು ಮತ ನಾಯಕರಾಗಬೇಕು ಅನ್ನೋಂಥ ಮಾತನಾಡ್ತಾ ಒಂದಿಷ್ಟೇನೋ ಇಲ್ಲಿವರೆಗೆ ಬಜೆಟ್ ಮಂಡಿಸುವವರೆಗೆ ಬಂದು ನಿಂತಿದ್ದಾರೆ ಇವತ್ತು. ಆದರೆ ಈ ಬಜೆಟ್ ಮಂಡನೆ ಆದ ನಂತರ ವಯಸ್ಸಿನೋ ಗುಸು ಕೇಳಿ ಬಂದಿದ್ದು ಇಲ್ಲ. ಬಜೆಟ್ ಆದಮೇಲೆ ಸಿದ್ದರಾಮಯ್ಯ ಇಳಿತಾರ, DKC ಅವರು ಬಿಟ್ಟುಕೊಡ್ತಾರ. ಅದೇ ಕಾಲಕ್ಕೆ ಮತ್ತಷ್ಟೇನೋ ಬಂದವು ಸುದ್ದಿಗಳು. ಇಲ್ಲ, ಬಿಟ್ಟುಕೊಡುವಂಥದ್ದೇನಿಲ್ಲ, 28ರವರೆಗೆ ಅವರ ಅನ್ನುವಂಥ ಮತ್ತೆ ಸುದ್ದಿಗಳು ಬಂದವು. ಸುದ್ದಿಗಳಂದ್ರೆ ಹರಿದಾಡ್ತಾ ಇರ್ತಾವೆ. ಮತ್ತು ನಮಗೂ ಪತ್ರಕರ್ತರಿಗೆ ಒಂದಿಂಥ ಸುದ್ದಿಗಳು ಬೇಕಾಗ್ತಾವೆ. ಯಾಕಪ್ಪ ಅಂತಂದ್ರೆ ಜನರಿಗಿಂತ ರೋಚಕ ಸುದ್ದಿಗಳು. ಜನ ಇವತ್ತು ಏನಪ್ಪ ಅಂದ್ರೆ ನಮಗೆ ಹೊಟ್ಟಿಗೆ ಹಿಟ್ಟಿಲ್ಲದು ಅಡ್ಡಿಲ್ಲ, ಜುಟ್ಟಿಗೆ ಮಲ್ಲಿಗೂ ಬೇಕನ್ನುವಂಥ ಜನ. ಯಾಕೆಂದ್ರೆ ಇವತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಜನ, ಇದನ್ನೇ ಚರ್ಚೆ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯ ಹೋದ್ರೆ ಇಲ್ರಿ ಅಂತೇಳಿ, ಹೋಗ್ತಾರೆ ಇಲ್ರಿ ಅಂತೇಳಿ, DKC ಬರ್ತಾರೆ ಇಲ್ರಿ ಅಂತೇಳಿ. ಮೇಲ್ಜಾತಿಯ ಜನ DKC ಬರಲಿ ಅಂತಾರೆ, ಹಿಂದುಳಿದ ಬಿದ್ದ ಜನ ಸಿದ್ದರಾಮಯ್ಯ ಇರಲಿ ಅಂತಾರೆ. ಆದರೆ ಈ ನೆಲೆಗಟ್ಟಿನಲ್ಲೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇರಲ್ಲಪ್ಪ ಅಂತ ಯಾರ ಬಾಯಿಂದ ಬರೋದಿಲ್ಲ. ಇದು ವಂಡರ್. ಎಲ್ಲರೂ ಅವರಲ್ಲಿ ಅಂತಾರೆ ಮಾತಾಡಿದ ತಕ್ಷಣ. ಇಲ್ಲರಿ, ಎಲ್ಲರೂ ಅವರ ಎಲ್ಲ ಪ್ರಶ್ನೆದವ್ರು ಯಾರಾದ್ರೂ ತೋರಿಸ್ರಿ ಅಂತ ಹೇಳ್ತಾರೆ. ಹೀಗಾಗಿ ಪ್ರಾಮಾಣಿಕರಿಂದ ಏನು ಅವಕಾಶ ಇಲ್ಲ, ಇವ್ರೊಳಗಿಂದ ಆಗುವಂಥದ್ದು. ಮತ್ತು ಇದರ ಪ್ರಾಮಾಣಿಕರು ಯಾರು ಹುಡುಕಾಡೋದು ಕಷ್ಟ. ಯಾಕಂದ್ರೆ ದುಡ್ಡು ಹಂಚಲಾರ್ದು ಆಯ್ಕೆ ಅಂದ್ರೆ ಯಾರಾದರೂ 224 ಮಂದಿ ಒಳಗೆ ಒಬ್ಬರು ಅದಾರ. ಎಲ್ಲರೂ ಹೇಳ್ತಾರೆ ಪ್ರಾಮಾಣಿಕರಿ, ದುಡ್ಡು ಹಂಚಿಲ್ರಿ, ಹಂಗೆ ಹೇಳ್ತಾರ, ಉದ್ದದ ಭಾಷಣ ಮಾಡ್ತಾರೆ. ಆದ್ರೆ ಎಲ್ಲಿ ಏನು ಆಗ್ಬೇಕು ಅದು ಆಗಿರ್ತದೆ. ಎಲ್ಲರೂ ಇದೇ ರೀತಿಯಲ್ಲಿ ಹೋಗುವಂಥದ್ದು. ಹೀಗಾಗಿ ಇವತ್ತೇನಾಗಿಬಿಡೋದಪ್ಪ ಅಂತಂದ್ರೆ ಎಲ್ಲ ಚರ್ಚೆ ಯಾವುದಂದ್ರೆ ಸಿದ್ದರಾಮಯ್ಯ ಹೋಗ್ತಾರ, ಬಜೆಟ್ ಆದ್ಮೇಲೆ ಅಂತ ಅನ್ನುವಂಥದ್ದು. ಈಗಿನ ಡೆವಲಪ್ಮೆಂಟ್ ನೋಡಿದಾಗ ರಾಮನಗರ ಸುತ್ತಮುತ್ತ ಉತ್ತರ ಕರ್ನಾಟಕ ಅನೇಕ ಶಾಸಕರು ಹೋಗಿದ್ದಾರೆ, ಬೆಂಬಲ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾತುಕತೆ ಅವರು ನೋಡಿದಾಗ ಇವೆಲ್ಲನೂ ಕೆಲವೊಂದಿಷ್ಟು ಏನಪ್ಪ ವಿಶೇಷವಾಗಿ ಕೆಲವೊಂದು ಯೂಟ್ಯೂಬರ್ಸ್ ಆ ವಿಷಯಗಳನ್ನು ಎತ್ತಿ ತೋರಿಸಿದ್ರಿಂದಾಗಿ ಇವತ್ತು ಈ DKC ಮುಂಬರುವ ದಿನಗಳಲ್ಲಿ ಸೇಮ್ ಆಗ್ತಾರೋ ಅನ್ನೋದು. ಅದರಲ್ಲೂ DK ಸುರೇಶ್ ಅಂತ ಪಣ ತೊಟ್ಟಿದ್ದಾರೆ. ತಮ್ಮಣ್ಣಲ್ಲಿ ಯಾವುದೋ ಪ್ರಸಂಗಗಳು ಈ ಸಲ CM ಮಾಡೇ ಬಿಡೋದು ಅಂತ ಇದ್ದಾರೆ ಅನ್ನೋಂಥ ಮಾತುಗಳು, ಅವರ ಅಡ್ಡಗೋಡೆ ಮೇಲೆ ಇಟ್ಟಂಥ ದೀಪದ ಮಾತುಗಳು ಸಹಜವಾಗಿ ಸಂಶಯನ್ನು ಹುಟ್ಟಾಗ್ತಾ ಇದ್ದಾವೆ. ಹೀಗಾಗಿ DKC ಅವರು ಹಿಂದಿನಷ್ಟು ಇವತ್ತು ಬೀಕಿಲ್ಲ. ಯಾಕಂದ್ರೆ ಜೊತೆಗೆ ಶಾಸಕರು ಗುರುತಿಸ್ಕೊಳ್ತಾ ಇದ್ದಾರೆ, ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಗಟ್ಟಿಯಾಗಿ ನಿಂತರೆ ಒಂದು ಸ್ವಲ್ಪ ಹೋಪ್ಸ್ ಇನ್ನೂ ಹೆಚ್ಚಾಗ್ತದೆ DKC ಅವರಿಗೆ. ಆದರೂ DKC ಅವರು ಎಲ್ಲಿವರೆಗೆ ಇನ್ನೂ ಮುಖ್ಯಮಂತ್ರಿ ದಂಡನೆ ಹಿಡಿದಿಲ್ವೋ ಅಲ್ಲಿ ಥರ ಸಂಶಯ ಮಾಡ್ಕೋತ ಹೋಗುವಂಥದ್ದು. ಯಾಕಂದರೆ ಎದುರಾಳಿ ಸಾಮಾನ್ಯ ಇಲ್ಲ ನಮ್ಮ ಸಿದ್ದರಾಮಯ್ಯನವರು. ಅವರು ಬಿಡು ಮನಸ್ಥಿತಿಯಲ್ಲಿಲ್ಲ. ನಾ ಏನಂತ 22 ತನಕ ಜಗ್ಗಬೇಕನ್ನೋ ವಿಚಾರದಾಗ ಅದಾರ. ಅದಕ್ಕೆ ಮೇಲೆ ಹೇಳ್ತಾರೆ ಅವರು ಹೈಕಮಾಂಡ್ ಎಷ್ಟು ಅಂದ್ರೆ ಹೈಕಮಾಂಡ್ ಅಂತೇಳಿ ಹೈಕಮಾಂಡ್ ಎಷ್ಟು ಅಂತದ ನಾನು ಪ್ರಶ್ನೆ ಮಾಡಿದಾಗ ರಾಹುಲ್ ಗಾಂಧಿಯವ್ರಿಗೆ ಅಷ್ಟೇ ಕಷ್ಟ ಅದ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಹೊರ ಹಾಕಿದ್ವಿ ಅಂದ್ರೆ ರಾಷ್ಟ್ರ ಮಟ್ಟದೊಳಗೆ ಒಂದೇನಪ್ಪ ದೊಡ್ಡ ಭೂಗಲ ಹೇಳುತ್ತದ. ಇವರ ಹಿಂದೆ ಸುಳ್ಳು ಹೇಳ್ತಾರಪ್ಪ, ಇವರು ಹಿಂದುಳಿದ ಪರ ಅಂತೇಳಿ ಇವ್ರು ನಾಟಕ ಮಾಡಿದ್ರು ಅಂತಾರೆ. ಸಪೋಸ್ ಒಂದು ವೇಳೆ ಏನೋ DKC ಅವ್ರು CM ಮಾಡಿದ್ರೆ CBI ಇಡಿ ಅವ್ರು ಬಿಟ್ಟು ಬಿಡ್ತಾರೆ. BJPಗರು ನೋಡಿಲ್ಲ, ಅಜಿತ್ ಪವಾರ್ ಈಗ ತಿಳ್ಕೊಂಡ್ರು ಮೊನ್ನೆ. ಅವ್ರನ್ನ ಈ ಇಡಿ CBI ಗಂಜಿಸ ಹೊಂದ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಒಂದು ವೇಳೆ ಪಕ್ಷ ಒಡೆದ 45 ಮಂದಿ ತೊಗೊಂಡು BJಪಿಯಿಂದ ಹೋದ್ರೆ ಏನಿಲ್ಲ, ಬಾರಾಕ್ರಮ ನಿರ್ಮಾಯಿತು ಹೋದಾಗ DKC ಅವರು
ಇಲ್ಲಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗರು ಏನಾದರೂ ಸಿ ಎಮ್ ಮಾಡಿದ್ರೆ ಇವರಿಗೆ ಹೆಚ್ಚು ಕಡಿಮೆ ಭಾಳಷ್ಟು ಪರ್ಸೆಂಟೇಜ್ ಒಂದು ಈ ಸಿ ಬಿ ಐ ಅಥವಾ ಇಡಿ ನಿಶ್ಚಿತ ಬೀಳ್ತಾರೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಇತ್ತು ದರಿ ಅತ್ತ ಪುಲಿ, ಈ ಕಡೆ ಹೋಗ್ತಾ ಕೆರೆ ಐತಿ, ಈ ಕಡೆ ಹೋಗ್ತಾ ಹುಲಿ ಐತಿ, ಯಾವುದು ಹಿಡ್ಕೋಬೇಕು ಅನ್ನೋದು ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಅವ್ರು ಮುಂದೆ ದುಡ್ತಾ ಇದ್ದಾರೆ, ಭೇಟಿ ಆಯ್ತು, ಚರ್ಚೆ ಆಯ್ತು, ನಾಳೆ ಯಾಕೆಂತಂದ್ರೆ ಬೀಸುವುದನ್ನು ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಈ ನೆಲೆಯಲ್ಲಿ ಪಾಪ ಅವ್ರು ರಾಹುಲ್ ಗಾಂಧಿ ಅವರು ಮುದ್ದೆ ಆಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿ ಅವರಿಗೆ ಅದು ಏನು ಮಾಡ್ತಾರೆ ಮಾಡಲಪ್ಪ, ನಾನು ಸೇಮ್ ಆಗಿ ಇಳಿಬೇಕು ಅನ್ನುವಂಥದ್ದು, ಇಲ್ಲಪ್ಪ ಅಂದರೆ ಬಿ ಜೆ ಪಿ ಹೋಗಿ ಆದರೂ ನಾನು ಸೇಮ್ ಆಗಬೇಕು ಅನ್ನುವಂಥ ಏನೋ ಮಾನಸಿಕ ಸ್ಥಿತಿಗಳು ಆಗಿದ್ದಾವೆ ಅನ್ನುವಂಥ ಮಾತುಗಳು ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರ ಮಾತುಗಳನ್ನು ಸ್ವಲ್ಪ ವ್ಯಕ್ತ ಆಗ್ತದೆ. ಸಣ್ಣ ಹಿಡಿತಾರೆ, ಏನು ಸರ್ ಮಾಡೋನು ಮಿಚೆ ಐತಿನ ಅದಕ್ಕೇನು ಅನ್ನುವಂಗೆ ಮಾತಾಡಿದ್ದಾರೆ ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಏನಾರಾಗಲಿ, ಕಾಂಗ್ರೆಸ್ಸಿಂದ ಆಗಲಿ ಬಟ್ ಬಿ ಜೆ ಪಿಯಿಂದ ಆಗಲಿ ಬೈ ಹುಕ್ ಆಗಬೇಕು, ನಾ ಆಗಬೇಕು ಸಿ ಎಮ್. ಹೀಗಾಗಿ ಅವರು ಈ ನೆಲೆಯಲ್ಲೇ ತಮ್ಮ ಶಾಸಕ ಸಂಖ್ಯೆನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಶಾಸಕ ಸಂಖ್ಯೆನ ಹೆಚ್ಚು ಮಾಡ್ಕೊಂಡ್ರೆ ಏನು ರೀ, ನಮ್ಮ ಶಾಸಕರಿಗೂ ಒಂದು ಸ್ವಲ್ಪ ದುಡ್ಡು ಸಾಕು ಬರ್ತಾರೋ. ಎಲ್ಲ ಶಾಸಕರು ಹೆಚ್ಚು ಅವರು ಇದ್ದಾರೆ, ಇಲ್ಲಪ್ಪ ಪ್ರಾಮಾಣಿಕ ಅದಾನ, ಒಳ್ಳೆ ಕೆಲಸ ಮಾಡ್ತಾನ ಅಂತೆಲ್ಲ ಯಾರ್ದು, ನಮಗೆ ಎಷ್ಟು ಕೊಡ್ತಾರಪ್ಪ ಕೋಕ, ಈ ನೆಲೆ ಹೆಚ್ಚು ಯಾರು ಕೋಕ ಕೊಡ್ತಾರೋ ಅವ್ರಿಗೆ ಚೈ ಕೊಡಲಿಲ್ಲ ಹೋಗಿಬಿಡಪ್ಪ ಮೃತಪ್ಪ. ಈ ಸ್ಥಿತಿ ನಮ್ಮ ಶಾಸಕರು ಬಂದು ನಿಂತಿದ್ದಾರೆ. ಯಾಕೆ ಅವ್ರು ಮುಂದಿನ ಎಲೆಕ್ಷನ್ ಬಂದು 2.5 ವರ್ಷದಾಗ ದುಡ್ಡು ಹಂಚ್ಬೇಕಲ್ರಿ. ನಾವು ಮತದಾರ ಹಂಗೆ ಇದ್ದೀವಿ, ಮತದಾರ ನಾವು ಪ್ರಜ್ಞಾವಂತರಿಲ್ಲ, ತಿಳುವಳಿಕೆ ನಮಗಿಲ್ಲ. 500,000 ತೊಗೊಂಡು ಓಟ್ ಹಾಕಿಬಿಡ್ತೀವಿ ಭಾಳಷ್ಟು ಜನ, ಎಲ್ಲರೂ ಅಂತಲ್ಲ, ಭಾಳ ಕಡಿಮೆ ನಾವು ಪ್ರಾಮಾಣಿಕ ಓಟ್ ಹಾಕೋ ಜನ ಭಾಳ ಕಡಿಮೆ. ಸೋತವ್ರು ಯಾರದಲ್ಲ ನಮ್ಮ ಹತ್ರ ಓಟ್ ಹಾಕಿದ್ರಿಂದ ಅಂತ, ನಮ್ಮಂದ್ರೆ ನಾವಂತಲ್ಲ, ಎಲ್ಲರೂ ಭಾಳ ಮಂದಿ ಇದ್ದಾರೆ. ಆದರೆ ಅವ್ರು ಗೆಲ್ಲಿಸುವಷ್ಟು ಪ್ರಮಾಣದಲ್ಲಿಲ್ಲ ಪ್ರಾಮಾಣಿಕರು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಗೆಲ್ಲಿಸುವಷ್ಟು ಮಟ್ಟದಲ್ಲೇ ನಮ್ಮ ಮತದಾರರಿಲ್ಲ. ಹೀಗಾಗಿ ಸಹಜವಾಗಿ ಪ್ರತಿಯೊಬ್ಬ ಶಾಸಕರು ದುಡ್ಡು ಕೊಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಮುಂದೆ ಎಲೆಕ್ಷನ್ ಬೇಕಾದ ಮತ್ತೆ ಖರ್ಚು ಮಾಡಬೇಕು, 8 ಕೋಟಿ ರೂಪಾಯಿ, ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗೋದಿಲ್ಲ. ಹೀಗಾಗಿ ಇವತ್ತು ಈ ದುಡ್ಡಿನ ಬೆನ್ನತ್ತಿ ಡಿ ಕೆ ಶಿ ಅವ್ರಿಗೆ ಜಯ ಅನ್ಬೋದು. ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ವಿಚಾರ ಮಾಡ್ತಿದ್ರು, ಏನು ರೀ ಕಾಂಗ್ರೆಸ್ ಆಗಿದ್ದರೆ ಒಂದು ಸೇಮ್ ಆದ್ರೆ ಅವ್ರು ಬರ್ತಾರೆ, ಮತ್ತು ಅಲ್ಲೇ ಹೋಗಿಬಿಟ್ಟೆ ಅಂದ್ರೆ ಪ್ರಶ್ನೆ ಇಲ್ಲ, ಗಡಿಗೆ ಒಂದು 2 ವರ್ಷ ನೆಕ್ಕಿನ ಸೇಮ್ ಇರ್ತಾವೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಮುಂದೆ ಏನು ಮಾಡ್ತಾರೆ ಮಾಡಲಿ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಈಗ ನಮ್ಮ ಬಿ ಜೆ ಪಿಗೂ ಅಥವಾ ಮೋದಿಯವ್ರಿಗೆ ಬೇಕಾಗಿದ್ದೀರಪ್ಪ ಅಂದ್ರೆ ಕಾಂಗ್ರೆಸ್ ನಾಮಾವಶೇಷ ಮಾಡಬೇಕು. ಅದೊಂದು ಓದೋದೇ ಇವತ್ತು ಕಾಂಗ್ರೆಸ್ ಒಂದೇ ಇವತ್ತು ಬಿ ಜೆ ಪಿ ಮತ್ತು RSS ವಿರೋಧವಾಗಿ ಮಾತಾಡುವಂಥದ್ದು ಸ್ವಲ್ಪ ನಿಲ್ಲುವಂಥ ಶಕ್ತಿ ಅದಕ್ಕದ. ಉಳಿದು ಯಾವ ಪಕ್ಷವೂ ಇಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ವಯಸ್ಸಾದಂಥವ್ರು ಆಗ್ಯಾರ. ಇದ್ದಿದ್ರಲ್ಲೇ ನಮ್ಮ ಮಮತಾ ಬ್ಯಾನರ್ಜಿಯವರು ಒಂದಿಷ್ಟು ವಿರೋಧ ಮಾಡ್ತಾರೆ. ಶರದ್ ಪವಾರ್ಗೆ ವಯಸ್ಸಾಯಿತು. ಮುಂದೆ ಉದ್ಧವ್ ಠಾಕ್ರೆ ಅಲ್ಲೇ ಸುತ್ತ ಹಾಕ್ತಾ ಇದ್ದಾರೆ, ಬಾಂಬೆ ಸುತ್ತಮುತ್ತ. ನಾಳೆ ಅಳಿಸ್ತಾದ್ರೂ ಆದರೂ ಹೇಳಕ್ಕೆ ಬರೋದಿಲ್ಲ ಬಿ ಜೆ ಪಿ ಜೊತೆಗೆ. ಯಾಕಂದರೆ ಸಿದ್ಧಾಂತದ ಒಂದೇ ಗಂಡಾಗಿ ತಯಾರಾದಂಥವ್ರ. ಹೀಗಾಗಿ ಇವತ್ತು ಒಂದೇ ಅಂಜಿಕೆ ಇರೋದು ಬಿ ಜೆ ಪಿಗೆ, ಏನಾದರೂ ಮಾಡಿ ಕಾಂಗ್ರೆಸ್ನ ಇಲ್ಲ ಮಾಡೋದು, ಕಾಂಗ್ರೆಸ್ನ ಇಲ್ಲ ಮಾಡೋಕ್ಕಾದ್ರೂ ಸಹ ಡಿ ಕೆ ಶಿಗೆ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಮಾಡೋದು. ಈ ವಿಚಾರ ಅವ್ರದ್ದು. ಅದು ಆಗಬಾರ್ದು ಅನ್ನೋ ದೃಷ್ಟಿಟ್ಕೊಂಡು ರಾಹುಲ್ ಗಾಂಧಿ ಅವರು ತಡೀತಾ ಇದ್ದಾರೆ. ಯಾಕಂದ್ರೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈಗ ಅವ್ರ ಪಕ್ಷದಲ್ಲೇ ರಾಷ್ಟ್ರ ಮಟ್ಟದಲ್ಲೇ ಸಿದ್ದರಾಮಯ್ಯರಂಥ ನಾಯಕರು ಇಲ್ಲ ಅನ್ನೋದು ಅವ್ರಿಗೂ ಗೊತ್ತದ. ಯಾಕಂದ್ರೆ ಇದ್ದಿದ್ರಲ್ಲಿ ಪ್ರಾಮಾಣಿಕ ನಿಂತ ಹೋರಾಟ ಮಾಡುವಂಥವ್ರು, ಅಹಿಂದ ಪರವಾಗಿದ್ದಂಥ ವ್ಯಕ್ತಿ ಅವರೊಬ್ಬರ ಅಂತ ಅನ್ನುವಂಥ ವಾತಾವರಣ ಅದ. ಇರೋರು ಉಳಿದವರೆಲ್ಲ ಅಷ್ಟಕ್ಕಷ್ಟ ಆಟಕೊಂಡು ಲೆಕ್ಕಕ್ಕಿಲ್ಲ. ಹೀಗಾಗಿ ಈ ದಿಶೆಯಲ್ಲೆಲ್ಲ ಸಿದ್ದರಾಮಯ್ಯದಾಯ್ತು, ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೋ ಇಲ್ಲೋ, ಡಿ ಕೆ ಶಿ ಅವರು ಹಾಗೆ ಆಗ್ತಾರೋ, ಇವೆಲ್ಲ ಇನ್ನೂ ಪ್ರಶ್ನೆ ಅದಾವ. ಆದರೂ ಒಂದು ಮಾತ್ರ ಸರಿ ಸತ್ಯ, ನಮ್ಮ ಡಿ ಕೆ ಶಿ ಅವರು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಶಾಸಕರ ಬಲದಿಂದ. ಅದೇನಾದರೂ 45-50 ಆಯ್ತಪ್ಪ ಅಂದ್ರೆ ಮೋಸ್ಟ್ಲಿ ಪೆಟ್ಟು ಬಿಡ್ತದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರ್ಬೋದೇನೋ. ಆದರೆ ನಾವು ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ, ಸಿದ್ದರಾಮಯ್ಯ ಸ್ವಲ್ಪ ಪ್ರೀತಿಯಿಂದ ಡಿ ಕೆ ಶಿ ಜೊತೆಗೆ ಅನೇಕ ವರ್ಷಗಳು ಕೆಲಸ ಮಾಡಿದವರು, ಜೋಡಿದ್ದವರ, ಯಾಕೆ ಅವ್ರಿಗೆ ಸೇಮ್ ಪಟ್ಟ ಬಿಟ್ಕೊಡ್ಬಾರ್ದು. ನಂತರ ಏನಾಗಲಿ CBI ಬಿಡಲಿ ಏನು ಬಿಟ್ಟು ಅವ್ರು ಎಲ್ಸ ಕೆಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಲ್ಲಿ ಬಂದರೆ